ಹಲೋ ಎವ್ರಿವನ್. ಸೆಕೆಂಡ್ ಇಂಜೆಕ್ಷನ್ ಹಾಕ್ಸಕ್ಕೆ ಹೋಗ್ತಾ ಇದೀವಿ. ಹಂಗೆ ಹಿಂಗೆ ಎಲ್ಲ ಸುತ್ಕೊಂಡು ಬರ್ಬಾರ್ದು. ಅದೇ ಹಿಂಸೆ. ನಕ್ಕದ್ಲೇ ಹೆಚ್ಚಿನ ಅಳ್ಬಾರ್ದು. ಔಷಧಿ ಹಾಕ್ತೀನಲ್ಲ ಕೊಡೋ ಬೇಗ. ಗೋಲ್ಡ್ ಕೊಡ್ಬೇಕು, 100 ಗ್ರಾಮ್ ಕೊಡಿ. ನಮ್ಮಮ್ಮ ಮಾಡ್ಕೊಡ್ತೀವಿ ಅದು ಊರಲ್ಲಿದ್ದಾಗ. ಅದಕ್ಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬಂದು ಅಪ್ಪುಗೆ ಸೆಕೆಂಡ್ ಇಂಜೆಕ್ಷನ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಲೈಕ್ 10 ವೀಕ್ಸಿಗೆ ಹಾಕ್ಸ್ಬೇಕಾಗಿತ್ತು, ಬಟ್ ಅವ್ರೇನು ಹೇಳಿದ್ರು 1 ಮಂತ್ ಆದಮೇಲೆ ಹಾಕ್ಸಿ. ಸೊ ನಮಗೆ ಹಾಕಿರೋ ಡೇಟಿಂದ ಕಂಪ್ಲೀಟಾಗಿ 1 ಮಂತ್ ಆಗಿರಬೇಕು ಅಂತ ಹೇಳಿದ್ರು. ಸೊ ಇವಾಗ ನಾವು ಹೋಗಿ ಇಂಜೆಕ್ಷನ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ನಾವಿಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಮ್ಮ ಅಪ್ಪುಗಾಗಲಿ ಲಕ್ಕಿಗಾಗಲಿ ಫಸ್ಟ್ ಇಂಜೆಕ್ಷನ್ಸ್ ಎಲ್ಲ ಅಲ್ಲೇ ಹಾಕ್ಸಿದ್ದು. ಅಪ್ಪುಗಂತೂ ಕಂಪ್ಲೀಟಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸಿದ್ದು. ಅಲ್ಲೂ ನಮಗೆ ಗೊತ್ತಿರೋ ಸಿಸ್ಟರ್ ಇದ್ದಾರೆ. ಸೊ ಅವ್ರು ಯಾವಾಗಲೂ ನಮ್ಗೆ ಸಜೆಸ್ಟ್ ಮಾಡ್ತಾರೆ ಯಾವಾಗ ಹಾಕ್ಸ್ಬೇಕು ಏನು ಅಂತ. ಸೊ ಇವಾಗ ನಾವು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರ್ತೀವಿ. ಈ ದೇವಸ್ಥಾನ ಬಂದು ನಮ್ಮನೆ ನಿಯರ್ ಬೈ ಇದ್ದಿದ್ದು. ಸೊ ಇಲ್ಲಿ ಪಾಂಡಲ್ಲೆಲ್ಲ ಫಿಶಸ್ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಪಪ್ಪ ಕೂಡ ಹೇಳ್ತಿದ್ರು ನಮ್ಮ ಮನೇಲಿ ಫಿಶಸ್ ಎಲ್ಲ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಆಕ್ವೇರಿಯಮ್ಮಲ್ಲಿ ತುಂಬ ಜಂಪ್ ಮಾಡಿಬಿಡುತ್ತೆ ಒಂದೊಂದು ಸತಿ ಅಂತ. ಸೊ ಇಲ್ಲೇ ತಂದು ಬಿಡೋಣ ಅಂತಲೂ ಹೇಳ್ತಾಯಿದ್ರು. ಕಾರ್ಡು ತಂದಿಲ್ವಾ? ಲಕ್ಕಿ ತುಂಬ ಹಠ ಮಾಡ್ತಿರೋದ್ರಿಂದ ನಾನು ಕೂಡ ತಾಯಿ ಕಾರ್ಡ್ ತೊಗೊಂಡು ಹೋಗೋದೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಅಲ್ಲೋದ್ಮೇಲೆ ನಿಂಗೆ ಬಂದು ಕಾರ್ಡೇ ತಂದಿಲ್ಲ ಅಂತ. ಆಮೇಲೆ ಅವರು ಸಿಸ್ಟರ್ ಬಂದು ನಾನು ಆ ಕಡೆ ಬಂದಾಗ ಕೊಡಿ, ನಾನು ಎಂಟರ್ ಮಾಡಿಕೊಡ್ತೀನಿ, ಇವತ್ತಿನ ಡೇಟ್ ಹಾಕಿ ಅಂದರು. ಇಲ್ಲಿ ನಮ್ಮ ಪಪ್ಪ ಬಂದು ತುಂಜಪ್ಪ ದೇವಸ್ಥಾನ ಆಗಿರೋದ್ರಿಂದ ಸೊ ದೇವಸ್ಥಾನದಲ್ಲಿ ಹೋಗಿ ಒಂದು ಕ್ಲಿಪ್ಪಿಂಗ್ ತೊಗೊತಾರೆ. ಸೊ ಇದೆಲ್ಲ ನಮ್ಮ ಡ್ಯಾಡಿನೇ ಮಾಡಿಕೊಟ್ಟಿರೋದು. ನಾನು ಸ್ವಲ್ಪ ಝೂಮ್ ಹಾಕಿದ್ದೀನಿ, ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಅಂದ್ರು ಏನೇ ಹೇಳು, ನಾನು ಪ್ರೆಗ್ನೆಂಟ್ ಒಳ್ಳೆ ನಾಯಿ ಆದಂಗಾಗಿದೆ. ನೀನ್ ಯಾಕೆ ಆಗಿಲ್ಲ? ಬೇಬಿ ಡೆಲಿವರಿಗೆ ಪ್ರಿಪೇರ್ ಆಗ್ತಾ ಇದೀವಿ, ಅಂದ್ರೆ ಶಾಪಿಂಗ್ ಮಾಡ್ತಾ ಇದೀವಿ ಬೇಬಿಗೆ ಏನೇನ್ ಬೇಕು ಅಂತ. ಸೊ ಮೇಘನ ಏನೇ ತಗೋತಾ ಇದ್ದೀರಾ? ನಾನು ಹಿಂಗೆ ಮೀಶೋನಲ್ಲಿ ನೋಡಿ ಓಡಿಂಗ್ ಮರ್ಯಾದೆ ಬೇರೆ. ಫಸ್ಟ್ ಇರಿ, ಮೇಘನ ಏನ್ ತಗೊಂತಾ ಇದೀಯಾ? ಫಸ್ಟ್ ಆಫ್ ಆಲ್ ಮೇಘನ ಅಂತಾನೆ ಅನ್ನೋದು. ಚಿನ್ನೋಕಾ? ಸೀನ್ ಎಲ್ಲ ಇಲ್ಲ. ನಕಲ್ಲೇ ಚಿನ್ನು, ನಕ್ಕದ್ಲೇ ಚಿನ್ನು. ಹಿಂಗೆ ಇದೆ. ನಮ್ಮ ಮೇಘನ ನನ್ನ ಮೊಬೈಲ್ ಅಲ್ಲಿ ನನಗೆ ತೋರಿಸ್ತಾರೆ. ಅವಳ ಫೋನ್ ಕೊಟ್ಬಿಟ್ಟು ಅವಳ ಫೋನ್ ನೋಡ್ಬಿಟ್ಟು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಎಲ್ಲ ಟ್ಯಾಕ್ಸ್ ನಿನ್ಗೆ ಆಗ್ತಾಳೆ ಅಂತ ಅರ್ಥ ಅಲ್ವೇನೆ. ತಗೊಳ್ಳೆ ಬೇಬಿ ಟವಲ್ ಇಲ್ಲಿ ಇದೆಯಲ್ಲೇ, ನೀಟಾಗಿ ನೋಡ್ತಗೋ. ಇಂಜೆಕ್ಷನ್ ಹಾಕ್ಸ್ಕೊಂಬಂದು ಮಲಗಿಸ್ಬಿಟ್ಟೆ ಲಕ್ಕಿನ, ಯಾಕಂದರೆ ಅವನು ತುಂಬ ನಿದ್ದೆಲಿದ್ದ. ಆಲ್ಮೋಸ್ಟ್ ಒಂದು 11:30 ಆಗಿತ್ತು, ಅವ್ನು ಸ್ಲೀಪಿಂಗ್ ಟೈಮ್ ಆಗಿತ್ತು. ಸೊ ನಾನು ಮಲ್ಕೊಳ್ಳಿ, ಇಂಜೆಕ್ಷನ್ ಹಾಕಿದಾರಲ್ಲ ಅಂದ್ಬಿಟ್ಟು ಮಲಗಿಸ್ಬಿಟ್ಟೆ. ಆ್ಯಂಡ್ ಇವಾಗ ಪ್ಯಾರಾಸಿಟಮಾಲ್ ಹಾಕ್ತಾಯಿದ್ದೆ ನಾನು. ಒಂದು 2 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ದೆ. ಯಾಕೋ ಸ್ವಲ್ಪ ಮೈ ಬೆಚ್ಚಗಿದೆ ಅಂತ ಅನ್ನಿಸ್ತು. ನಾನೇನು ಮಾಡಿದೆ, ಪ್ಯಾರಾಸಿಟಮಾಲ್ ಹಾಕ್ತೆ. ನಾನು ಯಾವಾಗಲೂ 1 or 2 ಟೈಮ್ಸ್ ಅವ್ನಿಗೆ ಹಾಕುವಾಗ ಒಂದು ಸತಿ ಹಿಂದ್ಗಡೆ ಇನ್ಸ್ಟ್ರಕ್ಷನ್ ಓದ್ಬಿಟ್ಟೆ ಹಾಕ್ತೀನಿ, ಎಷ್ಟು ಕೆ ಜಿ ಇದ್ದಾನೆ, ಎಷ್ಟು ಹಾಕಬೇಕು ಅಂತ. ಸೊ ಒಂದು ಸತಿ ನೋಡಿ ಕ್ಲಾರಿಟಿ ತೊಗೊಂಡು ಆಮೇಲೆ ಹಾಕ್ತಿದ್ದೆ. ಯಾಕಂದರೆ ನನಗೆ ಯಾಕೋ ಅಷ್ಟು ಚಾನ್ಸಸ್ ತೊಗೊಳಕ್ಕೆ ಇಷ್ಟ ಇಲ್ಲ, ಅದು ಲಕ್ಕಿ ವಿಷಯದಲ್ಲಿ. ಎಲ್ಲರೂ ಯೂಶ್ವಲಿ ತಾಯಂದಿರು ಇದೇ ಥರ ಕೇರ್ ಮಾಡ್ತಾಯಿರ್ತಾರೆ. ನಿಮ್ಮ ಮನೇಲೂ ಕೂಡ ನಿಮ್ಮಮ್ಮನೂ ಇದೇ ಥರ ಕೇರ್ ಮಾಡ್ತಾರೆ, ಆ್ಯಂಡ್ ನಿಮ್ಮ ಮಕ್ಳಿಗೂ ನೀವು ಇದೇ ಥರ ಕೇರ್ ಮಾಡ್ತೀರಾ ಅಲ್ಲ. ಸೊ ಲಕ್ಕಿ ಅಂತೂ ಜಾಸ್ತಿ ಹಳ್ಳಿಲಿ ಹಾಕಿಸ್ಕೊಂಡು ಬಂದಮೇಲೆ ಮಲ್ಕೊಂಡ್ಬಿಟ್ಟ. ಆಮೇಲೆ ಒಂದು 3-4 o'clock ಅವ್ನು ತುಂಬ ಜಾಸ್ತಿ ಜ್ವರ ಸ್ಟಾರ್ಟ್ ಆಯಿತು. ಆ್ಯಂಡ್ ನನಗಂತೂ ಅವನು ಆ ಜ್ವರದಲ್ಲಿರುವಾಗ ನೋಡೋದಕ್ಕೆ ಆಗೋಲ್ಲ. ಮತ್ತು ತುಂಬ ಕೊರಗ್ತಾ ಇರೋ ಥರ ಮಾಡ್ತಾರೆ, ಒಂಥರ ಅನಿಸುತ್ತೆ ನನಗಿದೆಲ್ಲ ಫಸ್ಟ್ ಫೀಲಿಂಗ್ ಆಗಿರೋದ್ರಿಂದ. ಏನೋ ಒಂಥರ ಅಳುನೇ ಬಂದುಬಿಡುತ್ತೆ ನನಗೆ. ಅವನೊಂಚೂರು ಜೋರಾಗತ್ರೂ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಎಲ್ಲ ಔಷಧಿ ಹಾಕ್ಬಿಟ್ಟು ಅವನ್ನ ಮಾತಾಡಿಸ್ಕೊಂಡು ಏನೂ ಆಗಿಲ್ಲ ಅಂತೆಲ್ಲ ಅಂದ್ಕೊಂಡು ನಾನು ಯೂಶ್ವಲಿ ಮಸಾಜ್ ಮಾಡ್ತಾಯಿದ್ದೆ. ಒಂದು ಸಂಜೆ 6 o'clock ಹಂಗೆ ತುಂಬ ಮೈಯೆಲ್ಲ ಬಿಸಿ ಆಗಿದ್ದರಿಂದ
ನಾನು ಸ್ವಲ್ಪ ಅವನು ಕಾಲೇ ನೀಡ್ತಿರಲಿಲ್ಲ, ಅದಕ್ಕೆ ಅವ್ನಿಗೆ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೆ. ಯೂಶ್ವಲಿ ಶಾಲ್ ಏನಾದರೂ ಅವನ ಮೇಲೆ ಹಾಕಿದ್ರೆ ಒದ್ದೇ ಬಿಟ್ಟಿರ್ತಾನೆ, ಅವನಿಗೆ ಮೈ ಮೇಲೆ ಏನೂ ಹಾಕ್ಬಾರ್ದು, ಅವನು ಆರಾಮಾಗಿ ಕಾಲು ಅಡ್ಲಾಡಿಸ್ಬೇಕು. ನಾನೇನು ಮಾಡ್ತೀನಿ, ಶಾಲ್ ಹಾಕ್ಬಿಟ್ಟು ಕಮಾನ್ ಮಗನೇ ಒದಿ ಒದಿ ಅಂದರೆ ಅವನು ಕಂಪ್ಲೀಟಾಗಿ ಒದ್ಬಿಟ್ಟು ಎಲ್ಲ ಶಾಲ್ನೂ ಆಚೆ ಹಾಕ್ಬಿಡ್ತಾನೆ. ಫಸ್ಟ್ ಡೋಸಿಗೆ ಅಷ್ಟೊಂದು ಅನಿಸಿಲ್ಲ, ಬಟ್ ಸೆಕೆಂಡ್ ಡೋಸಿಗೆ ನೈಟೆಲ್ಲ ಅವ್ನು ನಿದ್ದೆನೇ ಮಾಡಿರಲಿಲ್ಲ. ಯಾಕೆ ಅಳ್ಬಾರ್ದು, ಔಷಧಿ ಹಾಕ್ತೀನಲ್ಲ. ಇವಾಗ ಮಾರ್ನಿಂಗ್ ಒಂದು 9:30 10 ಏನೋ ಆಗಿತ್ತು, ಯಾಕಂದರೆ ನಾನು ಲಕ್ಕಿ 4:30 ಮೇಲೆ ನಿದ್ದೆ ಮಾಡಿದ್ದು. ಮಂಜು ಬೇರೆ ಬಂದಿದ್ದರು, ಅವರು ಮಾರ್ನಿಂಗ್ 5:30ಗೆ ಎದ್ಬಿಟ್ಟು ಆಫೀಸ್ಗೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗ್ತೀನಿ ಅಂತ ಹೊರಟ್ರು. ನಾನು ಮಂಜು ಹೋಗಿದ್ದು ಕೂಡ ನಾನು ಅಬ್ಸರ್ವ್ ಮಾಡಿಲ್ಲ, ಲಕ್ಕಿನ ಮಲಗಿಸ್ಬಿಟ್ಟು ನಾನು ಮಲ್ಕೊಂಡೇ ಬಿಟ್ಟಿದ್ದೀನಿ. ಆಮೇಲೆ ಫೋನ್ ಮಾಡಿದ್ರು ಮಂಜು. ನೆಕ್ಸ್ಟ್ ಡೇಗೆ ಸ್ವಲ್ಪ ಲಕ್ಕಿಗೆ ಬೆಚ್ಚಗಿತ್ತು. ನಾನು ಸ್ವಲ್ಪ ನೈಟೆಲ್ಲ ಜಾಸ್ತಿ ಆಗಿರೋದ್ರಿಂದ ತಣ್ಣೀರು ಬಟ್ಟೆ ಎಲ್ಲ ತಲೆ ಮೇಲೆ ಹಾಕಿ ಸ್ವಲ್ಪ ಟೆಂಪರೇಚರೆಲ್ಲ ಕಮ್ಮಿ ಮಾಡ್ತಾಯಿದ್ದೆ. ನನಗೇನು ಸಾಧ್ಯ ಆಗುತ್ತೋ ನಾನು ಅಷ್ಟು ಟ್ರೈ ಮಾಡಿದ್ದೀನಿ, ಯಾಕಂದರೆ ನಾನು ಯಾವತ್ತೂ ನಿದ್ದೆಗೆಟ್ಟು ಇಷ್ಟೊಂದು ಕಂಪ್ಲೀಟ್ ನೈಟ್ ಎಲ್ಲ ನಿದ್ದೆಗೆಟ್ಟು ಅವ್ನು ನೋಡಿಕೊಂಡೇ ಇರಲಿಲ್ಲ. ಮಮ್ಮಿ ಅಜ್ಜಿ ಯಾರಾದರೂ ಇರೋರು ನೋಡ್ಕೊಳ್ಳೋದಕ್ಕೆ ನಾನು ಅಟ್ಲೀಸ್ಟ್ ಒಂದು 2 hours ಆದರೂ ಮಲ್ಕೊಂಡ್ಬಿಡ್ತಿದ್ದೆ. ಬಟ್ ಇವಾಗ ಕಂಪ್ಲೀಟ್ ನೈಟ್ ನಾನೇ ನೋಡಿಕೊಂಡೆ, ಬಿಕಾಸ್ ಮಮ್ಮಿ ಕೂಡ ಮಲ್ಕೊಂಡ್ಬಿಟ್ಟಿದ್ರು. ಬೆಳಗ್ಗಿಂದ ಅವರು ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಅಂತ ನಾನು ಎಬ್ಬಿಸೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ ನಾನೇ ಲಕ್ಕಿನ ನೋಡ್ಕೊತಾ ಇದ್ದೆ, ಫೀಡ್ ಮಾಡಿಕೊಂಡು ಅವನ್ನ ಸ್ವಲ್ಪ ಆಟಾಡಿಸ್ಕೊಂಡು. ಅವನು ಆಟ ಕೂಡ ಆಡ್ತಾಯಿರಲಿಲ್ಲ, ಹೂ ಅಂತನಾದರೂ ಅನ್ನೋನು. ಅವತ್ತು ಅದು ಅಂತಿರಲಿಲ್ಲ. ನನಗೆ ಒಂಥರ ನನ್ನ ಮಗನ ನೋಡಿ ತುಂಬ ಬೇಜಾರಾಗ್ತಿತ್ತು. ಇವಾಗ ಚಿಕನ್ ಚಾಪ್ಸ್ ಮಾಡೋಣ ಅಂತ ನಾನು ಮಮ್ಮಿ ಅಂದ್ಕೊಂಡ್ವಿ. ಸೊ ನನಗೂ ಹೇಳ್ಕೊಡು ಅಂದಾಗ ಮಮ್ಮಿ ಫಸ್ಟು ಮಸಾಲೆ ಐಟಮ್ ಏನೇನು ಹಾಕ್ಕೊಳ್ಬೇಕು ಅಂತ ಹೇಳಿದ್ರು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಆಮೇಲೆ ಮೊಗ್ಗು ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಕೊಂಡಿದ್ದೀವಿ ಮಸಾಲೆಗೆ. ಸೊ ಮಸಾಲೆ ಫಸ್ಟೇ ರೆಡಿ ಮಾಡಿಟ್ಕೊಂಡಿದ್ವಿ. ಸೊ ಮಸಾಲೆ ಈ ಥರ ಇರುತ್ತೆ. ನೆಕ್ಸ್ಟು ಚಿಕನ್ನ ಹಾಕ್ಕೊಳ್ತಾ ಇದ್ದೀವಿ. ಸೊ ನನಗೂ ಗೊತ್ತಿರಲಿಲ್ಲ, ಫಸ್ಟು ಮಸಾಲೆ ಹಾಕೋಕ್ಕಿಂತ ಮುಂಚೆ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ. ಸೊ ಆಮೇಲೆ ಉಪ್ಪು ಖಾರ ಚೆನ್ನಾಗಿ ಇಳಿಯುತ್ತೆ ಅಂತ ನಾನು ಉಪ್ಪು ಖಾರ ಚೆನ್ನಾಗಿ ಇಳಿಬೇಕು ಅಂದ್ಬಿಟ್ಟು ಮಸಾಲೆ ಹಾಕೋಕ್ಕೆ ಹೋಗ್ಬಿಟ್ಟಿದ್ದೆ. ಸೊ ಆಮೇಲೆ ಮಮ್ಮಿ ಹೇಳಿದ್ರು, ಇಲ್ಲ ಫಸ್ಟು ಚಿಕನ್ ಬೇಯಿಸ್ಕೊಬೇಕು, ಆಮೇಲೆ ಮಸಾಲೆನ ಹಾಕ್ಕೊಳ್ಬೇಕು ಅಂತ. ನಾನು ಪೆಪ್ಪರ್ ಡ್ರೈ ಮಾಡಿದ್ದೆ. ಪೆಪ್ಪರ್ ಡ್ರೈ ಮಾಡಿದಾಗ ನಾನು ಅವತ್ತು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡುವಾಗ ಚೆನ್ನಾಗಿ ಬಂದಿತ್ತು. ಬಟ್ ನೆಕ್ಸ್ಟ್ ಮತ್ತೆ ಟ್ರೈ ಮಾಡಿದ್ನಲ್ಲ, ಆವಾಗ ಸ್ವಲ್ಪ ಫಸ್ಟೇ ನಾನು ಮಸಾಲೆ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ಕೊಂಡೆ. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತು ಬೇಯೋದಕ್ಕೆ, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಮಮ್ಮಿ ಹೇಳಿದ್ದು ಈ ಟಿಪ್ನ ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ, ಚಿಕನ್ ಮಾಡುವಾಗ ಎಕ್ಸ್ಪೆಷಲಿ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನನಗೆ ಅಷ್ಟು ಚೆನ್ನಾಗೇನು ಅಡುಗೆ ಮಾಡೋದಕ್ಕೆ ಬರೋಲ್ಲ. ಯಾಕೆಂದರೆ ಇಲ್ಲಿದ್ದಾಗ ಮಮ್ಮಿ ಮಾಡ್ತಿದ್ರು, ಅಲ್ಲೋದಾಗ ಲಲಿತಮ್ಮನೇ ಮಾಡ್ತಾಯಿದ್ರು. ಲಲಿತಮ್ಮ ಅಂದರೆ ನಮ್ಮ ಅತ್ತೆನೇ ಎಲ್ಲ ಮಾಡ್ತಿರೋದ್ರಿಂದ ನಾನು ಅಷ್ಟಾಗಿ ಈ ಚಿಕನ್ನು ಮತ್ತು ನನಗೆ ಫ್ರೆಶ್ ಚಿಕನ್ನ ಮುಟ್ಟೋದಕ್ಕೆ ಒಂಥರ ಭಯ ಅಂತ ಅನಿಸುತ್ತೆ. ನನಗೇನೋ ಅಷ್ಟು ಕಂಫರ್ಟಬಲ್ ಇಲ್ಲ. ಆ್ಯಂಡ್ ನಾನು ಮಮ್ಮಿಗೆ ಹೇಳಿದ್ದೆ, ನಾನು ಪೆಪ್ಪರ್ ಡ್ರೈ ಮಾಡ್ತೀನಿ ಮಮ್ಮಿ, ಸೊ ನೀನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎಕ್ಸ್ಟ್ರಾ ಎತ್ತಿಟ್ಟಿರು ಅಂತ. ನನಗೆ ಯೂಶ್ವಲಿ ಚಿಕನಲ್ಲಿ ಬಿರಿಯಾನಿ ಒಂದು ಮಾಡೋದಕ್ಕೆ ಬರುತ್ತೆ. ನನಗೆ ಮಮ್ಮಿ ಮಾಡ್ತಿದ್ದದ್ದು ಯಾವಾಗಲೂ ಚಾಪ್ಸ್ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಲಲಿತಮ್ಮಂಗೂ ಕೂಡ ಯಾವಾಗಲೂ ಹೇಳ್ತಾಯಿದ್ದೆ. ಸೊ ಇವಾಗ ಚಿಕನ್ ಬಂದು ನೀರು ಬಿಟ್ಕೊತಿದೆ ನೋಡು ಅಂತ ಮಮ್ಮಿ ಹೇಳಿದ್ರು. ಸೊ ನಾವು ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಬಾರ್ದು ಅಂತ ಕೂಡ ಹೇಳಿದ್ರು. ನೆಕ್ಸ್ಟು ನಾವು ಕಂಪ್ಲೀಟಾಗಿ ಮಸಾಲೆ ಹಾಕ್ಕೊಂಡಿದ್ವಿ. ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ ಅಂತ ಮಮ್ಮಿ ಎಕ್ಸ್ಟ್ರಾ ಜಾರಲ್ಲಿ ಏನಿತ್ತು ಮಸಾಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಕುಕ್ಕರಿಗೆ ಹಾಕಿದ್ದಾರೆ. ಈ ಥರ ಚೆನ್ನಾಗಿ ಕುದಿ ಬರಲಿ ಅಂದ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಹ್ಯಾಂಡಲ್ ಮುಚ್ತೀನಿ ಅಂತ ಹೇಳಿದ್ರು. ಸೊ ಆಮೇಲೆ ಬೇಯ್ಕೊಳ್ಳುತ್ತೆ ಅಂತ. ಆ್ಯಂಡ್ ಇದು ಬಂದು ನಮ್ಮ ಚಿಕನ್ ಚಾಪ್ಸ್ ರೆಸಿಪಿ ಆಗಿತ್ತು. ಯಾರಿಗಾದ್ರೂ ಇಷ್ಟ ಆದರೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಮ ಮನೇಲೂ ಇದೇ ಥರ ಮಾಡ್ತೀರಾ ಅಂತ. ಆ್ಯಂಡ್ ನನಗೂ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಕ್ಲೈಮೇಟ್ ಚೇಂಜಸ್ ಆಗಿರೋದಕ್ಕೆ. ಏನಾದರೂ ವಾಯ್ಸ್ ಮಾಡ್ಯುಲೇಷನಲ್ಲಿ ಚೇಂಜಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಮಾರ್ನಿಂಗ್ 6 o'clock ಐ ಥಿಂಕ್ 6 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಇವಾಗ ಬಂದು ಲಕ್ಕಿ ಎದ್ದಿದ್ದ, ಸೊ ಅವನಿಗೆ ಪ್ಯಾಂಪರ್ಸ್ ಚೇಂಜ್ ಮಾಡಿ ಆ್ಯಂಡ್ ಅವನ್ನ ಇವಾಗ ಸ್ವಲ್ಪ ಆಟ ಆಡಿಸ್ಕೊಂಡು ಹಂಗೆ ಫೀಡ್ ಮಾಡಿಬಿಟ್ಟು ಇವಾಗ ಮಲಗಿಸ್ತಾ ಇದ್ದೀನಿ. ಈ ಥರ ಇರುತ್ತೆ ನಮ್ಮ ಮಾರ್ನಿಂಗ್ ರುಟೀನ್. ಮಾರ್ನಿಂಗ್ ಆಲ್ಮೋಸ್ಟ್ ಅಲಾರಾಮ್ಗಿಂತ ಬೇಗ ಎದ್ದಿರ್ತೀವಿ ನಾನು ಲಕ್ಕಿ. ಇದೊಂಥರ ನನಗೆ ಆಲ್ಮೋಸ್ಟ್ ಅಭ್ಯಾಸ ಆಗಿಬಿಟ್ಟಿದೆ. ಫಸ್ಟ್ ಆದರೆ ಅಟ್ಲೀಸ್ಟ್ ವಾಕಿಂಗಿಗೆ ಹೋಗೋದಕ್ಕೆ ಎದ್ದೊಳ್ತಾ ಇದ್ದೆ, ಇವಾಗ ಬಂದು ಲಕ್ಕಿಗೋಸ್ಕರ ಎದ್ದೊಳ್ತೀನಿ, ಅಷ್ಟೇ ಡಿಫ್ರೆನ್ಸು. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಆಡು ಬಂಗಾರದು ಮುದ್ದಮ್ಮನ ನನ್ನ ಬಂಗಾರನ. ಇವಾಗ ಬಂದು ಮಾರ್ನಿಂಗ್ 9 o'clock ಆಗಿದೆ. ಇವಾಗ ಎದ್ವಿ ನಾವು. ಮಮ್ಮಿ ಕಾಫಿ ಮಾಡಿಕೊಡ್ತಾರೆ ಅಂತ ಕಾಯ್ತಾ ಇದ್ದೀವಿ ನಾನು ಮತ್ತು ಇಬ್ಬರು. ಸೊ ಇವಾಗ ಅವನಿಗೆ ಮುದ್ದು ಮಾಡ್ತಾ ಇದ್ದೀನಿ. ಅವನಿಗೆ ಬೆಳಿಗ್ಗೆ ಎದ್ದು ಈ ಥರ ಮುದ್ದು ಮಾಡಿದ್ರೆ ಅವ್ನು ತುಂಬಾ ಖುಷಿ ಪಡ್ತಾನೆ, ತುಂಬ ಕೇಕ್ ಹಾಕ್ಕೊಂಡು ಅಂತ ನಗ್ತಾ ಇರ್ತಾನೆ. ಸೊ ನನಗೂ ತುಂಬ ಇಷ್ಟ ಅವನಿಗೆ ಮುದ್ದು ಮಾಡೋದಕ್ಕೆ. ಆಮೇಲೆ ಓಕೆ ತೆಕ್ಕೊಂಡೆ ಈಗ. ಓಕೆ ಈಗ ತೆಕ್ಕೊಂಡ. ಮತ್ತು ಈ ಥರ ಕಾಫಿ ಕಾಯ್ಕೊಂಡು ಕೂತಿರ್ತೀವಿ. ಮಮ್ಮಿ ಬೆಳಿಗ್ಗೆ ಕಾಫಿ ಕೊಡ್ತಾರೆ ಒಂದು 9 o'clock-ಗೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ತಿಂಡಿ ಕೊಡ್ತಾರೆ. ಇಲ್ಲ ಬಂಗಾರ ಇಲ್ಲಿಲ್ಲ. ಕಪ್ಪು ನನ್ನ ಮಗ ಇಲ್ಲಿದೆ ಬಂಗಾರ ಕೊಪ್ಪೆಯಾ? ನಂದೇ ಬಂಗಾರ ಚಳಿ ಹೋಗೋಯ್ತು. ಬಂದು ಕಿಟಕಿ ತೆಗ್ದ್ಬಿಟ್ರು. ಗಾಳಿ ಒಳಗಡೆ ಸ್ವಲ್ಪ ಗಾಳಿ ಇಟ್ಟು ಬಾರ ಬಂಗಾರ. ನಮ್ಮ ಪಪ್ಪ ಹಿಂಗೆ ಬಂದು ನಾನು ನನ್ನ ಮಗ ಬೆಚ್ಚಿಗಿರ್ತೀವಿ, ಜುಜುಕ್ ಅಂತ ಬಾಗ್ಲು ತೆಗ್ದ್ಬಿಟ್ಟು ಹೋಗ್ತಾರೆ. ನಾನು ಕಾಫಿ ಮಮ್ಮಿ ಕಾಫಿ ಕೊಟ್ರು. ನೀನು ಹಾಕಿದ್ರೆ ಯಾರು ನೀನು ಎತ್ಕೊಂಡೋಗಲ್ಲ. ಇಲ್ಲ ಪ್ಯಾಚ ಬಂದಿದ್ದಾರೆ. ನಮ್ಮ ಪಪ್ಪ ಇವತ್ತು ರೊಟ್ಟಿ ಮಾಡಿಕೊಡ್ತಾರೆ. ಚಟ್ನಿ ಮಾಡ್ತೀನಿ. ನಮ್ಮ ಮಮ್ಮಿ ಬರೀ ಹೋಗಿ ಒಂದು ಚಟ್ನಿ ಮಾಡಿಕೊಡುತ್ತೆ. ಯಾಕಂದರೆ ನಮ್ಮ ಮಮ್ಮಿಗೆ ತಟ್ಟಕ್ಕೆ ಬರಲ್ಲ, ಬಳಿಯಕ್ಕೆ ಬರಲ್ಲ. ನಮಗೆ ಬಳ್ದಿರೋದು ರೊಟ್ಟಿ ತುಂಬ ಇಷ್ಟ. ಅಮ್ಮ ಅಲ್ಲಿ ಮಂಜು ಮನೇಲಿದ್ದಾಗ ಲಲಿತಮ್ಮ ಬಳ್ಕೊಡ್ತಾಯಿದ್ರು, ನನಗೆ ತುಂಬ ಇಷ್ಟ. ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಬಳಿಯಕ್ಕೆ ಬರಲ್ಲ, ಅದೇ ಮ್ಯಾಟ್ರು. ಬರೀ ತಟ್ಟಕ್ಕೆ ಬರುತ್ತೆ. ಒಬ್ಬಟ್ಟು ತಟ್ಟಂಗೆ ತಟ್ತಾಳೆ. ಯಾರನ್ನ ರೊಟ್ಟಿ ತಟ್ಟು ತಿಂತಾರ? ಬಳ್ತಾನೆ ತಿನ್ಬೇಕು. ಕೊಡಕ್ಕಿಲ್ಲ. ಈಗ ಕೊಡೋ ಬೇಗ. ಗೋಲ್ಡ್ ಕೊಡ್ಬೇಕು. 100 ಗ್ರಾಮ್ ಕೊಡಿ. ಇವ್ನು ವೆಯ್ಟ್ ಎಷ್ಟಿದಾನೋ ಅಷ್ಟು ಗ್ರಾಮ್ ಕೊಡಿ, ಕೊಡ್ತೀನಿ. 4 kg ಕೊಡಿ. ಇರೋ ರೇಟಲ್ಲಿ 12,500 ಎಷ್ಟು kg ಇದಾನೋ ಅಷ್ಟು ಕೊಡಿ, ಕೊಡ್ತೀವಿ. 12,500 ಆಗಿದೆ. ಕೊಡಿ 4ಕ್ಕೆ. 12,500 ಅಂತ ಬೇಕಾದ್ರೆ 12 ಲಕ್ಷ. 1 kg ಬಿಟ್ಟು ಕೊಡ್ತೀನಿ. 3 kg ಕೊಡಿ ಸಾಕು ಕೊಡು. ಈಗ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾನೊಬ್ಳೆ ನನ್ನ ಮಗ ಇಟ್ಕೊಂಡು ನನ್ನ ತಾಳಿನ ಊರಾಗ ಬಂದ್ಬಿಡ್ತಾನೆ. ಕಾಫಿ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಏನು ಇವತ್ತು ಸ್ಪೆಷಾಲಿಟಿ? ಪಪ್ಪ ಇವತ್ತು ರೊಟ್ಟಿ ಮಾಡಿರೋದು. ಅದು ಏನು ಅವರೇ ಹೋಗಿ ರೊಟ್ಟಿ ಮಾಡ್ತಾ ಇರೋದು. ಏನು ಸಮಾಚಾರ? ಸುಮ್ಮನೆ ಮಾಡ್ಬೇಕು ಅನ್ಸು ಮಾಡಿದೆ. ನಮ್ಮಮ್ಮ ಮಾಡ್ಕೊಡ್ತೀವಿ ಊರಲ್ಲಿ ಇದ್ದಾಗ, ಅದಕ್ಕೋಸ್ಕರ ಮಾಡಬೇಕು ಅನಿಸ್ತು. ಅಪ್ಪ ನನಗೆ ರೊಟ್ಟಿ ಮಾಡಿಕೊಡ್ತಾ ಇದ್ದೀರಿ. ಏನು ರೊಟ್ಟಿ ಇದು? ಏನು ರೊಟ್ಟಿ ಇದು? ರಾಗಿ ರೊಟ್ಟಿ ಮಾಡಿಬಿಟ್ಟಿದ್ಯಾ? ಅಕ್ಕಿ, ರಾಗಿ, ಗೋಧಿ 3 ಮಿಕ್ಸ್ ರೊಟ್ಟಿ ಮಾಡ್ತಾ ಇದ್ದಾರೆ ಈಗ. ಗೊತ್ತಿರೋದೆ ಎಲ್ಲರಿಗೂ. ಬಟ್ ನೀನು ಮಾಡೋದು ಗೊತ್ತಿಲ್ವಲ್ಲ ಯಾರಿಗೂ. ಬಟ್ಲು ತೆಗೆ ಸೈಡ್ಗೆ. ಪಪ್ಪ ಅದನ್ನ ಹಂಗೆ ಮಸಿಬೇಕು ಅಲ್ಲಿಗೆನೆ. ನಂಗೆ ಒಂದೇ ಕಡೆ ಬಿಟ್ಟರೆ ದಪ್ಪ ಆಗೋಗುತ್ತೆ. ಕೈ ಸುಡುತ್ತೆ ಮೆತ್ತಿಗೆ ಮಾಡು.
ನೋಡಿ ನಮ್ಮ ಪಪ್ಪ ರೊಟ್ಟಿ ಹೆಂಗಿದೆ ಮಮ್ಮಿ? ನಮ್ಮ ಮಮ್ಮಿ ನೋಡಿ ಆಗಲೇ ಬಾರಿಸ್ತವ್ರೆ ನಮ್ಮ ಪಪ್ಪ ಮಾಡಿರೋ ರೊಟ್ಟಿನ. ಎಂಥ ಅದೃಷ್ಟವಂತೆ ನಮ್ಮ ನೀನು. ಚೀಕಳ್ಳಿ ಅವ್ರೆ ಹೇಗಿತ್ತು? ಏನು ಅಂದರೆ ರೊಟ್ಟಿನ ನಮ್ಮ ಡ್ಯಾಡಿ ರೊಟ್ಟಿ ಹೇಗಿತ್ತು ಗೀತಾ ಅವರೇ? ತಣ್ಣಗಾಗಿತ್ತು, ಚೆನ್ನಾಗಿತ್ತು. ಅದು ನನ್ಗೆ ಬಂದು ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಅಪ್ರಿಸಿಯೇಷನ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾಳೆಯಿಂದ ಈ ಥರ ಇತ್ತು ನನ್ನ 3 days ವ್ಲಾಗ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ನ್ಯೂ ಸಬ್ಸ್ಕ್ರೈಬರ್ ಆಗಿದ್ದೀರಾ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.